ನಮಸ್ತೆ. ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಜೆಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಟಾಪಿಕ್ ಇದರ ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂಗೆ ನಾವು ಕೆಲವು ಇಂಪಾರ್ಟೆಂಟ್ ಪ್ಲೇಸ್ಗಳ ಬಗ್ಗೆ ಆ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಕೆಲವು ಪ್ಲೇಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ನಿಮಗೆ ಇದರಿಂದ ಬಹಳಷ್ಟು ಯೂಸ್ ಇದ್ದಾರೆ. ಜಿಯೋಗ್ರಫಿನ ಮ್ಯಾಪ್ ಇಂದಾನೇ ಕಲಿಬೇಕು. ಆಕ್ಚುಲಿ ಮ್ಯಾಪ್ ಇಂದಾನೇ ಕಲಿಬೇಕು ಅಂದ್ರೆ ಮಾತ್ರ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಕನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆಲ್ಸೋ ಫ್ಯಾಕ್ಟ್ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸೀರೀಸ್ ಬಾರ್ಡರ್ ಕಂಟ್ರಿ ಸೀರೀಸ್ಗೆ ಸಂಬಂಧಪಟ್ಟಂಗೆ ನಾನು ಡೈಲಿ ಆಲ್ಮೋಸ್ಟ್ ಮಾಡ್ತೀನಿ. ನನ್ನ ಸಾಮರ್ಥ್ಯ ಮೀರಿ ಮಾಡ್ತಾನೆ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇರ್ಲಿ, ಹೀಗೆ ಇರ್ಲಿ. ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರೀ. ನೋಡಿ, ಕ್ಯಾಸ್ಪಿಯನ್ ಸಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ, ಇದು ಈ ಒಂದು ಏನು ಚಿತ್ರವನ್ನ ನೋಡಿದಾಗ ಎಲ್ಲವೂ ಸುತ್ತಲೂ ಲ್ಯಾಂಡ್ ಲಾಕ್ ಆಗಿದ್ದಾರೆ. ಲ್ಯಾಂಡ್ ಲಾಕ್ ಭೂಮಾರ್ಗ ಎಲ್ಲವೂ ಲಾಕ್ ಮಾಡ್ದಂಗಿದೆ. ಯಾವುದೇ ರೀತಿ ಸಮುದ್ರವನ್ನ ಹಂಚಿಕೊಂಡಿಲ್ಲ, ಬೇರೆ ಸಮುದ್ರವನ್ನು. ಇದು ಸಿಂಗಲ್ ಒಂದು ಸಿ ಅಂತ ಹೇಳ್ಬೋದ್ರಿ. ಒಳಗಡೆ ಒಂದು ಪ್ರದೇಶಗಳ ಮಧ್ಯೆ ಇರ್ತಕ್ಕಂಥದ್ದು ಕ್ಯಾಸ್ಪಿಯನ್ ಪ್ರಪಂಚದ ಅತಿ ದೊಡ್ಡ ಒಳನಾಡಿ ಇನ್ಲ್ಯಾಂಡ್ ಜಲಸಾರಿಗೆ. ನೋಡಿ, ಇದನ್ನು ವಿಶ್ವದ ಅತಿ ದೊಡ್ಡ ಸರೋವರ ಅಂತ ಕೂಡ ಕರಿತೀವಿ, ವಿವರಿಸಲಾಗಿದೆ. ಇದನ್ನು ಇವನ್ ಆಲ್ಸೋ ಪೂರ್ಣ ಪ್ರಮಾಣದ ಸಮುದ್ರ ಅಂತ ಕೂಡ ಕರಿತೀವಿ. ನಾಳೆ ಎಕ್ಸಾಮ್ ಅಲ್ಲಿ ಮೇ ಬಿ ಈ ತರ ಕೇಳ್ಬಹುದು. ನೋಡಿ, ಯಾವ ತರ ಎಲ್ಲಾ ಸುತ್ತಲೂ ಬರೀ ಭೂಮಿನೇ ಇದ್ದಾರೆ. ಯಾವ ಒಂದು ಸಮುದ್ರವೂ ಕೂಡ ಇದನ್ನ ಹಂಚಿಕೊಂಡಿಲ್ಲ. ಎಲ್ಲವೂ ನೋಡಿ ಈ ಕಡೆ ಕೂಡ ಈ ತರ ಇದೆ. ಕ್ಯಾಸ್ಪಿಯನ್ ಸಿ. ಅಂಡ್ ಆಲ್ಸೋ ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಮಗೆ. ಭಾರತ ಎಲ್ಲಿದ್ದಾರೆ? ಇಲ್ಲಿ ನೋಡ್ಬೋದು. ವಿ ಹ್ಯಾವ್ ಅವರ್ ಇಂಡಿಯಾ ಇಯರ್. ಇದಕ್ಕೆ ಸಂಬಂಧಪಟ್ಟಂಗೆ ಗಡಿ ದೇಶಗಳು ಯಾವಲ್ಲಿ ಇದೆ, ಬಹಳ ಇಂಪಾರ್ಟೆಂಟ್. ಈ ಒಂದು ಕ್ಯಾಸ್ಪಿಯನ್ ಸಿ ಆಲ್ ಟೈಮ್ ಫೇವರೆಟ್ ರೀ ಎಕ್ಸಾಮಿನರ್ಸ್ಗೆ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಎಕ್ಸಾಮ್ಸ್ಗೆ ಒಂದು ಕ್ವಶನ್ಗಳಿಗೆ ಆಲ್ ಟೈಮ್ ಫೇವರೆಟ್ ಕ್ವಶನ್ ರೀ ಇದು ಅಲ್ವಾ. ಕ್ಯಾಸ್ಪಿಯನ್ ಸಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಉತ್ತರದಲ್ಲಿ ಕಜಕಿಸ್ತಾನ್ ಬರುತ್ತೆ. ಅದಾದ ನಂತರ ರಷ್ಯಾ ಬರುತ್ತೆ. ಉತ್ತರದಲ್ಲಿ ಇಲ್ಲಿ ನೋಡಿ ಕಜಕಿಸ್ತಾನ್ ಇದೆ. ಈ ಕಡೆ ಭಾಗದಲ್ಲಿ ಉತ್ತರದಲ್ಲಿ ರಷ್ಯಾ ಇದೆ. ಕೆಳಗಡೆ ಭಾಗಕ್ಕೆ ಬಂದ್ರೆ ಏನಿದ್ರಿ, ತುರ್ಕಮೆನಿಸ್ತಾನ್. ಅದಾದ ನಂತರ ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಅಜರ್ಬೈಜಾನ್, ಕೆಳಗಡೆ ಬಂದ್ರೆ ಇರಾನ್. ಸೊ ನಾನು ನಿಮ್ಗೆ ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ತೀನಿ ರೀ, ನೆನ್ಪಿಟ್ಕೊಳ್ಳೋದು ಹೇಗೆ ಅಂತೇಳಿ. ಬಹಳಷ್ಟು ಟ್ರಿಕ್ಸ್ ಅನ್ನ ಎಲ್ಲಾ ಕಡೆ ಯೂಸ್ ಮಾಡಬಾರ್ದು. ಸಮ್ ಟೈಮ್ಸ್ ಅಲ್ಲಲ್ಲಿ ನಾವು ಟ್ರಿಕ್ಸ್ ಅನ್ನ ಬಳಕೆ ಮಾಡ್ಬೇಕಾಗತ್ತೆ. ನೋಡಿ, ಮೊದಲಿಗೆ ಏನ್ ಬರ್ತಾರೆ, ಈ ರಷ್ಯಾ ಅನ್ಕೊಳ್ಳಿ, ಆಮೇಲೆ ಅಜರ್ಬೈಜಾನ್ ಅನ್ಕೊಳ್ಳಿ. ಅಜರ್ಬೈಜಾನ್ ನೋಡಿ, ರಷ್ಯಾ, ಅಜರ್ಬೈಜಾನ್, ಆಮೇಲೆ ನಾನು ಇದನ್ನ ತಗೋತೀನಿ, ಓಕೆನಾ, ಏನು ಕಜಕಿಸ್ತಾನ್. ಅದಾದ ನಂತರ ನಾ ಇರಾನ್ ತಗೋತೀನಿ. ತಗೊಂಡೆ ಅನ್ಕೊಳ್ಳಿ. ಆಮೇಲೆ ತುರ್ಕಮೆನಿಸ್ತಾನ್ ತಗೋತೀನಿ. ಇನ್ನು ನೆನ್ಪಿಟ್ಕೊಳ್ಳಕ್ಕೆ ಯಾರಿಗೆಲ್ಲ ಬೇಕು ಅವ್ರಿಗೆ ಅಷ್ಟೇ. ಇಲ್ಲ ಸರ್ ನಮಗೆ ನಡೆಯುತ್ತೆ ಸರ್, ಹೀಗೆ ನೆನ್ಪಿಟ್ಕೊಳ್ತೀವಿ ಕಾಮನ್ ಆಗಿ. ನೀವು ಮ್ಯಾಪ್ ನೋಡಿದ್ರೆ ಇಟ್ಸ್ ಓಕೆ, ಇಟ್ಸ್ ಬೆಟರ್, ಓಕೆನಾ, ಇಟ್ಸ್ ಬೆಟರ್ ದನ್ ದಿಸ್, ಓಕೆನಾ. ನೆನ್ಪಿಟ್ಕೊಳ್ಳೋದು ಕೋಡ್ಗಿಂತ ಅದೇ ಬೆಟರ್ ಅನ್ಸುತ್ತೆ. ಇನ್ ಕೇಸ್ ನಿಮ್ಗೆ ಸರ್ ಈಸಿ ಆಗಿ ಹೇಳಿ ಅಂತಂದ್ರೆ ನೋಡಿ, ಇದು ಒಂದು ಕೋಡ್ ವರ್ಡ್ ಆದಂಗೆ ಆಯ್ತು. ನಿಮ್ಗೆ ಟ್ರಿಕ್ಸ್ ಈಸಿ ಆಗಿ ನೆನ್ಪಿಟ್ಕೊಳ್ಳಿ. ದರ್ ಇಸ್ ರಾಕೆಟ್ ಅಂತ ಹೇಳ್ಬೋದ್ರಿ. ರಾಕೆಟ್ ಬದಲಿಗೆ ರಾಕೆಟ್ ನೋಡಿ, ರಾಕೆಟ್ ಅಲ್ವಾ. ಈ ರೀತಿಯಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ಈ ಒಂದು ಅಜರ್ಬೈಜಾನ್ ಆಗಿರ್ಬೋದು, ತುರ್ಕಮೆನಿಸ್ತಾನು, ಇರಾನು, ರಷ್ಯಾ, ಇವನ್ ಆಲ್ಸೋ ತುರ್ಕಮೆನಿಸ್ತಾನು, ಕಜಕಿಸ್ತಾನ್, ರೈಟ್. ಇನ್ನು ಕ್ಯಾಸ್ಪಿಯನ್ ಸಿಗೆ ಸಂಬಂಧಪಟ್ಟಂಗೆ ಕೆಲವು ವಿಶೇಷಗಳನ್ನು ನೋಡೋದಾದ್ರೆ, ಇದು ಅತಿ ದೊಡ್ಡ ಒಳನಾಡಿನ ಜಲಸಾರಿಗೆ ಮತ್ತು ಉಪ್ಪು ನೀರಿನ ಸರೋವರ. ಮೊದಲು ಕ್ಯಾಸ್ಪಿಯನ್ ಸಮುದ್ರವು ಭೂಕುಸಿತ ಜಲರಾಶಿ ಆಗಿದೆ. ಅಂದ್ರೆ ಅದು ಸಾಗರಕ್ಕೆ ಯಾವುದೇ ರೀತಿ ಸಂಪರ್ಕ ಹೊಂದಿಲ್ಲ. ಸಾಗರಕ್ಕೆ ಸಂಪರ್ಕ ಡೈರೆಕ್ಟ್ ಆಗಿ ಒಂದು ಲ್ಯಾಂಡ್ ಲಾಕ್ ಆಗಿದೆ. ಇಲ್ಲಿ ಜೌಗು ಪ್ರದೇಶಗಳಿದೆ. ವಿಶೇಷವಾಗಿ ಕೆಲವು ವಲಸೆ ಬರ್ತಕ್ಕಂತ ಒಂದೊಂದು ಸೀಸನ್ ಅಲ್ಲಿ ಕೆಲವು ಪ್ರದೇಶಗಳು ವಲಸೆ ಬರ್ತವೆ ಪಕ್ಷಿಗಳಿಗೆ. ಆ ಪಕ್ಷಿಗಳಿಗೆ ಒಂದು ಆಶ್ಚರ್ಯವನ್ನು ನೀಡತಕ್ಕಂತ ಒಂದು ಸಮುದ್ರ ಆಗಿದ್ದು ಇದೆ ಕ್ಯಾಸ್ಪಿಯನ್ ಸಿ. ಜೌಗು ಪ್ರದೇಶದ ಬರ್ಡ್ ಲೈಫ್ ಗಳಿಗೆ ಜೀವನವನ್ನ ಕೊಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಲ್ಯಾಂಡ್ ಬಾರ್ಡರ್ಸ್ ಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ರೀ. ಆಲ್ ಟೈಮ್ ಫೇವರೇಟ್ ಇದೆ, ಹಾಗಾಗಿ ನಾನು ಹೇಳಿದೆ. ಇನ್ನು ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವೆಲ್ಲ ಬರ್ತವೆ ಒಂದೊಂದಾಗಿ ಪ್ರತಿದಿನ ಒಂದು ಇದ್ದೇ ಇರ್ತವಲ್ವಾ, ಅವುಗಳನ್ನ ಹುಡುಕಿನೇ ತರ್ತೇನೆ. ಡೋಂಟ್ ಬರಿ, ನಾನು ಡೆಫಿನೆಟ್ಲಿ ನಿಮಗೆ ಬಾರ್ಡರ್ಸ್ ಡೈಲಿ ಒಂದನ್ನ ತರ್ತೇನೆ. ಇದು ಮೊನ್ನೆ ಅಷ್ಟೇ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತೀರಿ. ಕ್ಯಾಸ್ಪಿಯನ್ ಸಿ ಏನಾದ್ರು ಇರುತ್ತೆ. ಕ್ಯಾಸ್ಪಿಯನ್ ಸಿ ನೀವು ಬೇಕಾದ್ರೆ ಸರ್ಚ್ ಮಾಡಿದ್ರೆ ಕ್ಯಾಸ್ಪಿಯನ್ ಸಿ ಏನಾದ್ರು ಇರುತ್ತೆ. ಅಷ್ಟು ಮಟ್ಟಿಗೆ ಫೇವರೇಟ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ನನಗೆ ಮೋಟಿವೇಶನ್ ಸಿಗುತ್ತೆ ಅದರಿಂದ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು ಮಾಡೋದಕ್ಕೆ ನನಗೆ ಬಹಳಷ್ಟು ಶಕ್ತಿ ಬಂದಂತಾಗುತ್ತೆ. ನಿಮ್ಮ ಶಕ್ತಿಯೇ ನನ್ನ ಶಕ್ತಿ. ಅಂಡ್ ಥ್ಯಾಂಕ್ ಯು ರೀ.